ಸ್ನೇಹಿತರೆ, ಕೊನೆಗೂ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತ. ಪ್ರತಿ ತಿಂಗಳು ಯಾರ್ಯಾರು ಪಿಂಚಣಿ ಪಡಿತಾ ಇದಾರಲ್ಲ, ನಿಮಗೆ ಖುಷಿಯ ವಿಚಾರ. ಸುಮಾರು ಅಖಿಲ ಭಾರತದಲ್ಲಿ 7 ರಾಜ್ಯದಲ್ಲಿ ಹೆಚ್ಚಿಗೆ ಮಾಡಿರ್ತಾರೆ. ಮೊದಲನೇದಾಗಿ ಉತ್ತರ ಪ್ರದೇಶ, ಎರಡನೇದಾಗಿ ಕರ್ನಾಟಕ, ಬಿಹಾರ, ರಾಜಸ್ಥಾನ, ಅದೇ ರೀತಿಯಾಗಿ ಮಧ್ಯಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ ಇಷ್ಟೊಂದು ರಾಜ್ಯದಲ್ಲಿ ಪಿಂಚಣಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಈ ಒಂದು ಕಚೇರಿಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಹೆಚ್ಚಿಗೆ ಆಗ್ಬೇಕಂದ್ರೆ. ಅದೇ ರೀತಿಯಾಗಿ ಅಲ್ಲಿ ತಂಬನ್ನ ಕೊಡ್ಬೇಕಾಗತ್ತೆ ಮತ್ತು ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಕೆಲವು ಜನ ಸಿಗ್ನೇಚರ್ ಮಾಡ್ತಾರೆ, ಇನ್ನು ಕೆಲವು ಜನ ತಂಬನ್ನ ಕೊಡ್ತಾರೆ. ಎರಡರಲ್ಲಿ ಒಂದು ಏನಾರು ಮಾಡ್ಲೇಬೇಕು ಈ ಒಂದು ಕಚೇರಿಗೆ. ಅದು ಎಲ್ಲಿ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ ಸ್ನೇಹಿತರೆ, ನಿಮ್ಗೆ ಕೂಡ ಪ್ರತಿ ತಿಂಗಳು ಈ ಒಂದು ಪಿಂಚಣಿ ಹೆಚ್ಚಿಗೆ ಆಗ್ಬೇಕಂದ್ರೆ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅರ್ಧ ಆಗಿರದ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಅರ್ಥ ಆಗಲ್ಲ. ಇಂಥ ಒಂದು ಮಾಹಿತಿ ಕೊನೆ ತನಕ ನೋಡ್ಬೇಕು. ಅರ್ಧ ಗಿರ್ಧ ನೋಡಿದ್ರೆ ಏನು ಮಾಹಿತಿ ಆಗಲ್ಲ. ಮತ್ತೆ ಕಮೆಂಟ್ ನಲ್ಲಿ ತಿಳಿಸ್ತಾರ, ಸರ್ ನನಗೇನು ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿ. ಅರ್ಥ ಆಗ್ಬೇಕಂದ್ರೆ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದು ಹೆಚ್ಚಿಗೆ ಮಾಡಿಲ್ಲ, ಕೇಂದ್ರ ಸರ್ಕಾರದಿಂದ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಬಜೆಟ್ ಮಂಡನೆಯಲ್ಲಿ ತಿಳಿಸ್ಕೊಟ್ಟಿದ್ರೆ ಈ ರೀತಿಯಾಗಿ ಹೆಚ್ಚಿಗೆ ಮಾಡ್ತೇವೆ ಅಂತ ಹೇಳಿ ಕೊನೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಯಾರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಒಂದೊಂದು ತಿಳಿಸ್ಕೊಡ್ತಾನೆ. ಪಾಯಿಂಟ್ ನಂಬರ್ 1, ಎಲ್ಲೆಲ್ಲಿ ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನ ತಿಳ್ಕೊಬೇಕಾಗತ್ತೆ. ಆಮೇಲೆ ಅರ್ಜಿ ಸಲ್ಲಿಸುವ ದಾಖಲಾತಿ ತಿಳಿಸ್ಕೊಡ್ತಾನೆ, ಅರ್ಹತೆ ಬಗ್ಗೆ ತಿಳಿಸ್ಕೊಡ್ತಾನೆ. ಅದ ನಂತರ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅದನ್ನ ತಿಳಿಸ್ಕೊಡ್ತಾನೆ. ನೋಡಿ, ಮೊದಲನೇದಾಗಿ ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನ ನೋಡಿ. ಉತ್ತರ ಪ್ರದೇಶ ರಾಜ್ಯದಲ್ಲಿ 500ರಿಂದ 1500 ತನಕ ಪಿಂಚಣಿಯನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ ಆ ಒಂದು ರಾಜ್ಯಕ್ಕೆ. ಇನ್ನು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಬರೋದಾದ್ರೆ ಸುಮಾರು 900ರಿಂದ 2200 ತನಕ ಹೆಚ್ಚಿಗೆ ಮಾಡಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್. ನಮ್ಮ ಒಂದು ಕರ್ನಾಟಕ ರಾಜ್ಯದ ಪಿಂಚಣಿ ಪಡೆಯುತ್ತವರಿಗೆ ಖುಷಿಯ ವಿಚಾರ. ಅದು ಕೆಲವರಿಗೆ ಮಾತ್ರ ಅನುವಾಗತ್ತೆ, ಮುಂದ್ಗಡೆ ತಿಳಿಸ್ಕೊಡ್ತಾನೆ. ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದ್ಸಲ ತಿಳಿಸ್ಕೊಡ್ತಾ ಇರೋದು 900ರಿಂದ 2200 ತನಕ ಹೆಚ್ಚಿಗೆ ಮಾಡಿರುವಂತದ್ದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಹೆಚ್ಚಿಗೆ ಆಗಿದೆ ಅಂದ್ರೆ ಸುಮಾರು 800ರಿಂದ 2000 ತನಕ ಹೆಚ್ಚಿಗೆ ಮಾಡಿದ್ದಾರೆ. ಹರಿಯಾಣ ರಾಜ್ಯದಲ್ಲಿ 1200ರಿಂದ 2500 ತನಕ ಹೆಚ್ಚಿಗೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸುಮಾರು 1000ದಿಂದ 3000 ಹೆಚ್ಚಿಗೆ ಮಾಡಿದ್ದಾರೆ. ಅದ ನಂತರ ರಾಜಸ್ಥಾನದಲ್ಲಿ 750 ರೂಪಾಯಿದಿಂದ 2500 ತನಕ ಹೆಚ್ಚಿಗೆ ಮಾಡಿದ್ದಾರೆ. ಬಿಹಾರ ರಾಜ್ಯದಲ್ಲಿ ಸುಮಾರು 600ರಿಂದ 2000 ತನಕ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸುಮಾರು 900ರಿಂದ 2200 ತನಕ. ಅತಿ 2ನೇ ನಂಬರ್ದಲ್ಲಿ 3ನೇ ನಂಬರ್ದಲ್ಲಿ ಇರುವಂತ ನಮ್ಮದೇ ರಾಜ್ಯ ಅಂದ್ರೆ 2200 ತನಕ ಈ ಒಂದು ಪಿಂಚಣಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ ನೋಡಿ. ಯಾರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಈ ಒಂದು ದಾಖಲಾತಿ ಆದ್ಮೇಲೆ ತಿಳಿಸ್ಕೊಡ್ತಾನೆ. ಅರ್ಜಿ ಸಲ್ಲಿಸುವಂತ ಪಿಂಚಣಿದಾರ ನೋಡಿ, ಪತಿಯ ಪ್ರಮಾಣ ಪತ್ರ ಬೇಕಾಗತ್ತೆ. ಪತಿಯ ಮರಣ ಪ್ರಮಾಣ ಪತ್ರ ಬೇಕು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವಂತ. ಈಗ ಏನು ಅರ್ಜಿ ಸಲ್ಲಿಸ್ತಾರಲ್ಲ, ಈಗ ಅರ್ಜಿ ಕರೆದಿದ್ದಾರೆ ಅಂದ್ರೆ ಯಾರಿಗೆ ಅವಕಾಶ ಇದೆ ಅಂದ್ರೆ ವಿಧವೆ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತೆ ಪಿಂಚಣಿ ಯಾರ್ಯಾರಿಗೆ ಹೆಚ್ಚಿಗೆ ಆಗಿದೆ ಅಂದ್ರೆ ಈ ಒಂದು ವಿಧವೆ ಮಹಿಳಾ ಅಭ್ಯರ್ಥಿಗೆ ಪಿಂಚಣಿದಾರರಿಗೆ ಹೆಚ್ಚಿಗೆ ಆಗಿರುವಂತದ್ದು ನೋಡಿ. ಇವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋರಿಗೆ ಡಾಕ್ಯುಮೆಂಟ್ಸ್ ನೋಡಿ. ಪತಿಯ ಮರಣ ಪತ್ರ ಅಂದ್ರೆ ಈ ಒಂದು ಮಹಿಳಾ ಅಭ್ಯರ್ಥಿಗೆ ಬರ್ಬೇಕಂದ್ರೆ ಗಂಡ ತೀರಿ ಹೋಗಿರ್ಬೇಕು. ಕೆಲವು ಜನ ಏನ್ ಮಾಡ್ತಿದಾರ ಅಂದ್ರೆ ಮನೇಲಿ ಇರ್ತಾರ. ಕೆಲವು ಜನ ಈ ಒಂದು ಗಂಡ ಅಂದ್ರೆ ಪತಿ ಕೂಡ ಮರಣ ಹೊಂದಿದಿಲ್ಲ, ಆದ್ರೂ ಕೂಡ ತಾಳೆನ ಕಿತ್ತಾಕಿ ಮರಣ ಪ್ರಮಾಣ ಪತ್ರ ತೆಗೆಸ್ತಾರ. ಪಾಪ ಎಂತ ಒಂದು ಮಹಿಳಾ ಅಭ್ಯರ್ಥಿ ಕೂಡ ಕೇಂದ್ರ ಸರ್ಕಾರದಿಂದ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಪಾಪ ಅಂತ ಯಾವತ್ತೂ ಬಿಡಲ್ಲ. ಇಂಥ ಒಂದು ಕೆಲಸ ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಪತಿಯ ಮರಣ ಪತ್ರ ವಿಧವೆ ಮಹಿಳಾ ಅಭ್ಯರ್ಥಿಗೆ ಈ ಒಂದು ಅರ್ಜಿ ಕರೆದಿರುವಂತದ್ದು. ಆಧಾರ್ ಕಾರ್ಡ್ ಬೇಕಾಗತ್ತೆ, ಪಡಿತರ ಚೀಟಿ ಬೇಕಾಗತ್ತೆ ಅರ್ಜಿ ಸಲ್ಲಿಸಬೇಕಂದ್ರೆ ಪಡಿತರ ಚೀಟಿ. ಅದ ನಂತರ ಮತದಾರ ಗುರುತಿನ ಚೀಟಿ ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್, ಖಾತೆ ಇರುವಂತ ವಿವರ ಪ್ರಮಾಣ ಪತ್ರ. ಅಂದ್ರೆ ಆ ಒಂದು ಪಿಂಚಣಿ ಇದೆಯಲ್ಲ ಏನ್ ಹೆಚ್ಚಿಗೆ ಮಾಡಿದಾರಲ್ಲ ಅದು ನಿಮ್ಮ ಒಂದು ಖಾತೆಗೆ ಬರ್ಬೇಕಂದ್ರೆ ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಬೇಕು. ಅದ ನಂತರ ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ, ಕಡ್ಡಾಯವಾಗಿ ಆದಾಯ ಪ್ರಮಾಣ ಪತ್ರ ಬೇಕು. ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋ ಬೇಕಾಗತ್ತೆ, ನೋಂದಾಯಿತ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಅಂದ್ರೆ ಕಡ್ಡಾಯವಾಗಿ ನೋಂದಾಯಿತ ಮೊಬೈಲ್ ಸಂಖ್ಯೆ ಬೇಕು. ಅದ ನಂತರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಅಥವಾ ಹರಿಯಾಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಇಡೀ ಭಾರತದ ಯಾವೊಂದು ಮೂಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದು ಶಾಶ್ವತ ಇರುವಂತ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ, ವಾಸ ಸ್ಥಳದ ಪ್ರಮಾಣ ಪತ್ರ. ಅದ ನಂತರ ಪುಣೆಯಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಸುಮಾರು 7ರಿಂದ 8 ಡಾಕ್ಯುಮೆಂಟ್ಸ್ ಇದಾವೆ. ಇವೆಲ್ಲ ನಿಮ್ಮ ಹತ್ರ ಇದ್ದಾರತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ ಒಂದು ಅಪ್ಲೈ ಮಾಡಿ. ಯಾರು ಅರ್ಹತೆ ನೋಡಿ ಏನೇನು ಕೊಟ್ಟಿದ್ದಾರೆ. ಮಹಿಳೆಯರು ಬೇರೆ ರಾಜ್ಯ ಬೇರೆ ಯಾವುದೇ ಪಿಂಚಣಿ ಪಡಿಬಾರ್ದಾಗಿರತ್ತೆ ಅಂದ್ರೆ ಈಗಾಗಲೇ ಪಿಂಚಣಿ ಪಡಿತಿರಬಾರ್ದು ಅಂತವ್ರು ಅಪ್ಲೈ ಮಾಡಿ. ಅದು ಹೆಚ್ಚಿಗೆ ಆಗಿದೆಲ್ಲ ವಿಧವೆ ಮಹಿಳಾ ಅಭ್ಯರ್ಥಿಗೆ ಬರತ್ತೆ, ಏನಕ್ಕೂ ಟೆನ್ಷನ್ ತಗೋಬೇಡಿ. ಈಗ ನೀವೇನು ಪಿಂಚಣಿ ತಗೋಕ್ ಹೋಗ್ತಿರಲ್ಲ ಅಲ್ಲಿ ತಂಬ ಕೇಳ್ತಾರೆ, ತಂಬನ ಕೊಡ್ಬೋದು ಅಥವಾ ಸಿಗ್ನೇಚರ್ ಮಾಡ್ಬೋದು. ಪಿಂಚಣಿಗೆ ಸಂಬಂಧಪಟ್ಟಂತೆ ಏನಾದ್ರು
ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಮರು ವಿವಾಹ ಪಿಂಚಣಿ ನಿಲ್ಲುತ್ತದೆ. ನೀವೇನಾದ್ರೂ ಮತ್ತೊಂದು ಸಲ ಮದುವೆ ಆಗಿತ್ತಂದ್ರೆ, ಗಂಡ ತೀರಿ ಹೋಗಿತ್ತಂದ್ರೆ, ಆಗ ಏನಾದ್ರೂ ಮತ್ತೊಂದು ಸಲಾಗಿ ಮದುವೆ ಆಗಿತ್ತಂದ್ರೆ ಆಗ ನಿಮಗೆ ಆ ಒಂದು ಪಿಂಚಣಿ ಬರಲ್ಲ, ಮತ್ತೆ ಅದನ್ನ ನಿಂತು ಹೋಗತ್ತೆ. ಪ್ರತಿ ತಿಂಗಳು ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದ ನಂತರ ಈ ಒಂದು ನಿರ್ದಿಷ್ಟ ಆದಾಯ ಮಿತಿಗಿಂತ ಹೆಚ್ಚು ಆದಾಯ ಬಂದರೆ ಪಿಂಚಣಿ ಸ್ಥಗಿತಗೊಳ್ಳುತ್ತದೆ. ಅಂದ್ರೆ ನೀವು ಪ್ರತಿ ವರ್ಷ ಎಷ್ಟು 10,000, 20,000 ಅಥವಾ 30,000, 40,000 ಇಷ್ಟೇ ಬರಬೇಕು. ಅದನ್ನ ಬಿಟ್ಟು ಜಾಸ್ತಿ ಆದಾಯ ಬರ್ತಂದ್ರೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 6 ಲಕ್ಷ ಈ ರೀತಿ ಒಂದು ಪಿಂಚಣಿ ರದ್ದು ಮಾಡ್ತಾರೆ ಸರ್ಕಾರದಿಂದ. ಅರ್ಜಿಯಲ್ಲಿ ಸಲ್ಲಿಸಬೇಕಂದ್ರೆ ಅಭ್ಯರ್ಥಿಗಳು ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ನಿಮ್ಮ ಒಂದು ಅರ್ಜಿದಾರರ ನಾಡ ಕಚೇರಿಗೆ ಅಪ್ಲೈ ಮಾಡಬೇಕು. ಇಷ್ಟು ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ ನೋಡಿ. ಈ ಒಂದು ಯೋಜನೆದ ಮಹತ್ವ ಅಂದ್ರೆ ವಿಧವಾ ಮಹಿಳಾ ಅಭ್ಯರ್ಥಿ ಜೀವನ ನಿರ್ವಹಣೆಗಾಗಿ ಈ ಒಂದು ಪಿಂಚಣಿ ಕೊಡುವಂತದ್ದು. ಅಂದ್ರೆ ವಿಧವಾ ಮಹಿಳಾ ಅಭ್ಯರ್ಥಿಗೆ ಇದು ಅವಕಾಶ ಇರತ್ತೆ. ಸುಮಾರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 9,000ರಿಂದ 22,000 ತನಕ ಈ ಅಮೌಂಟ್ ಬರತ್ತೆ. ಹೆಚ್ಚಿಗೆ ಮಾಡಿರುವಂತದ್ದು ಇದೊಂದು ಖುಷಿಯ ವಿಚಾರ. ಯಾರ್ಯಾರು ಈ ಒಂದು ವಿಧವಾ ಮಹಿಳಾ ಅಭ್ಯರ್ಥಿ ಇದ್ರೆ ಅವ್ರ ವಿಡಿಯೋ ಶೇರ್ ಮಾಡಿ. ಇದರಲ್ಲಿ ಸ್ವಲ್ಪ ಆದ್ರೂ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಷ್ಟು ಅಂದ್ರೆ ಇದ್ರ ಬಗ್ಗೆ ಮಾಹಿತಿ